ಧನಸ್ಸು ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಏನೋ ಒಂದು ರೀತಿಯ ಬಡ್ತಿಯಾಗಲಿ ಅಥವಾ ಸರ್ಕಾರದ ಸವಲತ್ತುಗಳಾಗಲಿ ಸಿಕ್ಕುವಂತಹ ಸೂಚನೆಗಳಿದೆ. ನಿಮಗಾಗತಕ್ಕಂತಹ ಅನುಕೂಲದಲ್ಲಿ ತಾರತಮ್ಯ ಇದೆ ಅನ್ನುವಂತಹ ಒಂದು ಅನುಮಾನಕ್ಕೆ ನೀವು ಒಳಗಾಗ್ತೀರಿ. ಆ ಅನುಮಾನ ನಿಮ್ಮನ್ನು ಸಿಟ್ಟಿಗೆ ಕೋಪಕ್ಕೆ ಕಾರಣ ಆಗುವ ಹಾಗೆ ಮಾಡುವಂಥದ್ದಾಗತ್ತೆ. ಅದರಿಂದ ತಾಳ್ಮೆಯನ್ನು ಕಳ್ಕೊಳ್ತೀರಿ, ನಿಮ್ಮ ಕೆಲಸಗಳೆಲ್ಲ ಹಾಳಾಗುವಂಥದ್ದಾಗತ್ತೆ. ಆ ರೀತಿಯ ಉದ್ವೇಗವಾಗಲಿ ಕೋಪವಾಗಲಿ ಬೇಡ ಅನ್ನುವಂಥದ್ದು. ಸಾಧನೆ ಅಂತಕ್ಕಂಥದ್ದು ಮನುಷ್ಯನಿಗೆ ಅದೊಂದು ಛಲವಾಗಿ ಹಠವಾಗಿ ರಕ್ತಗತವಾಗಿ ಮನಸ್ಸಿಗೆ ಬರಬೇಕಾಗುತ್ತೆ. ಆಗ ಮಾತ್ರ ಏನನ್ನಾದರೂ ಕೂಡ ಸಾಧನೆ ಮಾಡಬಹುದು. ಕೇವಲ ಬಾಯಿ ಮಾತಿನಲ್ಲಿ ನಾನೇನೋ ಸಾಧನೆ ಮಾಡಬೇಕು ಸಾಧಿಸಿಬಿಡ್ತೀನಿ ಅಂತಂದರೆ ಅದು ಆಗದೇ ಇರತಕ್ಕಂಥದ್ದು. ನಿಮ್ಮ ಉತ್ಕಟವಾದಂತಹ ಆಸೆ ತುಂಬ ಒತ್ತಡದಿಂದ ಅದು ಒಂದು ರೀತಿಯಲ್ಲಿ ಹಿನ್ನಡೆಗೆ ಕಾರಣವಾಗಬಹುದು. ಸರಿಯಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಮಧ್ಯವರ್ತಿಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು, ಜೊತೆಗೆ ಲಾಭವೂ ಕೂಡ ಸಿಕ್ಕುವಂತಹ ದಿವಸ. ಹೊಸ ಖರೀದಿಗೆ ಆಲೋಚನೆಗಳು ಬರುತ್ತೆ. ಯಾವುದೋ ಒಂದು ವಸ್ತುವನ್ನು ಒಂದು ಪದಾರ್ಥವನ್ನು ಕೊಂಡುಕೊಳ್ಳಬೇಕು ಅನ್ನುವಂಥದ್ದು ಅದಕ್ಕೆ ಶುಭವಾದಂತಹ ಸಮಯವೂ ಹೌದಾಗಿದೆ. ನಷ್ಟ ಆಗುವಂತಹ ಸಾಧ್ಯತೆಯನ್ನು ಸರಿಯಾಗಿ ತಿಳಿದು ಅದು ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇರುತ್ತೆ. ಅಷ್ಟಾಕ್ಷರಿ ಮಹಾಲಕ್ಷ್ಮಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಕರ ರಾಶಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಯಂತ್ರಗಳನ್ನು ವಾಹನಗಳನ್ನು ಖರೀದಿ ಮಾಡ್ತಕ್ಕಂತಹ ಚಿಂತನೆಯಾಗಲಿ ಯೋಗವಾಗಲಿ ಈ ದಿವಸ ನಿಮಗೆ ದೊರಕುವಂಥದ್ದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಏನೋ ಒಂದು ರೀತಿ ಎಲ್ಲ ವಿಷಯಗಳಲ್ಲೂ ಮೋಡ ಕವಿದವಾದಂತಹ ವಾತಾವರಣ ಆಗುತ್ತೆ. ಅಂದರೆ ಸ್ಪಷ್ಟವಾಗಿ ಯಾವ ವಿಷಯವೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಹಾಗಂತ ತಾತ್ಸಾರ ಮಾಡಿದಾಗ ಅದೇ ವಿಷಯದಿಂದ ತೊಂದರೆಯಾಗ್ತಕ್ಕಂಥದ್ದಿದೆ. ಮೇಲಧಿಕಾರಿಗಳ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೊಡದೆ ಕಷ್ಟವನ್ನು ಅನುಭವಿಸ್ತೀರಿ. ಇದು ತಪ್ಪಾಗುವಂಥದ್ದು. ಅದನ್ನು ಸರಿಪಡಿಸ್ಕೊಳ್ಬೇಕು. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಈ ದಿವಸ ತುಂಬ ಹಿನ್ನಡೆಯಾಗ್ತಕ್ಕಂಥದ್ದು, ಯಾವುದೇ ವೃತ್ತಿ ಇರಲಿ ಉದ್ಯೋಗ ಇರಲಿ ಅಥವಾ ವ್ಯಾವಹಾರಿಕವಾದಂತಹ ಕ್ಷೇತ್ರ ಇರಲಿ, ಹಿನ್ನಡೆಗೆ ಈ ದಿವಸ ತುಂಬ ಅವಕಾಶಗಳು ಇದೆ ಅನ್ನುವಂಥದ್ದು. ರಮಾವಿದ್ಯಾ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ನೀವೇ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂತಹ ವಸ್ತುಗಳಿಗೆ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು, ಬೆಲೆ ಕುಸಿಯುವಂಥದ್ದು, ಇದರಿಂದ ಭೀತಿಯನ್ನು ಹೊಂದುತ್ತೀರಿ. ಅಥವಾ ತರಕಾರಿ ಇತ್ಯಾದಿ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ತಾವೇ ಬೆಳೆದು ಮಾರಾಟ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಭೀತಿ, ಬೆಲೆಯ ಕುಸಿತದ ಅನುಭವ ಆಗ್ತಕ್ಕಂಥದ್ದಾಗುತ್ತೆ. ಖರ್ಚು ಮಾಡಿದಂತಹ ಹಣ ವಾಪಸ್ ಬರುತ್ತೋ ಇಲ್ವೋ ಅಂತಕ್ಕಂತಹ ಅನುಮಾನ, ಭಯ ಇರತಕ್ಕಂತಹ ಬುದ್ಧಿಯನ್ನೆಲ್ಲ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ, ಇದೆಲ್ಲವನ್ನು ನೋಡಬೇಕಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ. ಇದೂ ಕೂಡ ಆತಂಕಕ್ಕೆ ಕಾರಣವಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥವರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂತಹ ಆಲೋಚನೆಯನ್ನು ಮಾಡಿ ಈ ದಿವಸ ಆ ವಿದ್ಯಾಭ್ಯಾಸಕ್ಕೆ ಒಂದು ತಿರುವು ಸಿಕ್ಕುವಂತಹ ಸಮಯ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಮುಖ್ಯಾ ಸರಸ್ವತಿ ಎಂಬತಕ್ಕಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಈ ದಿವಸ ಎಲ್ಲ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಟ್ಟರೆ ನಿಮಗೆ ಒಳಿತಾಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಅವಘಡದಿಂದ ಪಾರಾಗ್ತಕ್ಕಂತಹ ಒಂದು ಸಮಯ ನಿಮಗೆ ಸಿಕ್ಕತ್ತೆ ಅಂತ ಹೇಳಬೇಕು. ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸಿದರೆ ಅದು ನಿಮ್ಮದಾಗುವಂಥದ್ದಲ್ಲ. ನಿಮಗೆ ಈ ದಿವಸ ಯಾವುದೇ ರೀತಿಯ ವಿಶೇಷ ಬದಲಾವಣೆಗಳು ಅಂತಕ್ಕಂಥದ್ದು ಇಲ್ಲ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಕೆಲಸವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಅಥವಾ ಅಂಥ ದಿವಸ ಅಂತ ಹೇಳಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಪ್ರಗತಿ, ಅವರಲ್ಲಿರತಕ್ಕಂತಹ ಶ್ರದ್ಧೆ ಭಕ್ತಿ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರಯತ್ನ ಕಾರ್ಯ ಬಹಳ ವಿಳಂಬವಾಗ್ತಕ್ಕಂಥದ್ದು. ಯಾವ ಕೆಲಸಕ್ಕೆ ನೀವು ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡ್ತೀರೋ ಅಂತಹ ಕೆಲಸ ಬಹಳ ನಿಧಾನವಾಗ್ತಕ್ಕಂಥದ್ದಾಗತ್ತೆ. ಅಲ್ಲಿ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳಬೇಕು. ಅಪರಾಧ, ಆತಂಕ, ಸೋಲು, ಅನಾಹುತ ಇತ್ಯಾದಿಗಳಿಗೆ ನೀವೇ ಕಾರಣೀಭೂತರಾಗ್ತೀರಿ.
ಅಂತಹ ಯಾವ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗುವಂಥದ್ದು ಬೇಡ. ನಿಮ್ಮ ಈ ದಿವಸದ ಗುರಿಯನ್ನು ಆತ್ಮವಿಶ್ವಾಸದಿಂದ ತಲುಪುವಂತಹ ಪ್ರಯತ್ನವನ್ನು ಮಾಡಿ. ಶುಭ ಇರುವಂಥದ್ದು. ವಿಶೇಷವಾಗಿ ತ್ರಿಪುರಾ ಲಕ್ಷ್ಮಿಯಂಬ ಎಂಬತಕ್ಕಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.